ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನೈಟ್ ಎಪಿಸೋಡ್ ಆದ್ಮೇಲೆ ಮಿಡ್ ನೈಟ್ ಅಲ್ಲಿ ಮಧ್ಯರಾತ್ರಿಯಲ್ಲಿ ಯಾರೆಲ್ಲ ಏನೆಲ್ಲ ಮಾತಾಡಿದ್ರು, ಮಧ್ಯರಾತ್ರಿಯ ಮಾತುಗಳು ಹೇಗಿದ್ದು ಕಂಪ್ಲೀಟ್ ಆಗಿ ಅಶ್ವಿನಿ ಗೌಡ, ಸೂರಜ್ ಅವರು ತುಂಬಾ ಡಿಸ್ಕಸ್ ಎಲ್ಲ ಮಾಡ್ತಾರೆ. ಅದಾದ್ಮೇಲೆ ಗಿಲ್ಲಿ, ರಾಘು ಮತ್ತೆ ನಮ್ಮ ಕಾವ್ಯ ಅವರು ಡಿಸ್ಕಸ್ ಮಾಡ್ತಾರೆ. ಅದೇ ರೀತಿಯಾಗಿ ಕಂಪ್ಲೀಟ್ ಆಗಿ ಮೂವರು ಬೆಸ್ಟ್ ಫ್ರೆಂಡ್ಸ್ ಅಂತೀವಲ್ಲ, ಧನು ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಇವರು ಕೂಡ ಸಪ್ರೇಟ್ ಆಗಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅಶ್ವಿನಿ ಗೌಡ ತುಂಬಾ ಎಮೋಷನಲ್ ಪರ್ಸನ್ ಅಂತೆ, ತುಂಬಾ ಎಮೋಷನಲ್ ವ್ಯಕ್ತಿ ಅಂತೆ. ಆ ರೀತಿಯಾಗಿ ಅಶ್ವಿನಿ ಬಗ್ಗೆ ನಮ್ಮ ಇವರು ಜಾಹ್ನವಿ ಅವರು ಮತ್ತೆ ನಮ್ಮ ರಿಷಾ ಗೌಡ ಅವರು ಮಾತಾಡ್ತಾರೆ. ಹೀಗೆ ಸಬ್ಸಪ್ರೇಟ್ ಆಗಿ ಕೆಲವರೆಲ್ಲ ಚರ್ಚೆ ಮಾಡ್ತಾ ಇದ್ರು. ನಮ್ಮ ಮಾಳ ಅವರು ನಾಮಿನೇಷನ್ಸ್ ಬಗ್ಗೆ ಡಿಸ್ಕಸ್ ಆಗಿದೆ, ಆದ್ರೆ ನಾನು ನಾಮಿನೇಷನ್ಸ್ ಮಾಡಿದ್ದು ತಪ್ಪಾಗಿದೆ, ನಾನು ಕರೆಕ್ಟ್ ಆಗಿ ಮಾಡಿಲ್ವಾ ಅಂತ ಹೇಳಿ ತುಂಬಾ ತಲೆ ಕೆಡಿಸ್ಕೊಂತ ಇದ್ರು. ಮತ್ತೆ ಮಿಡ್ ನೈಟ್ ಅಲ್ಲಿ ಯಾರೆಲ್ಲ ಏನೆಲ್ಲ ಮಾತಾಡಿದ್ರು, ಯಾರೊಳಗಿನ ಮನಸ್ಸಿನ ಮಾತೆಲ್ಲ ಬಿಚ್ಚಿಟ್ರು, ಯಾರೆಲ್ಲ ವ್ಯಕ್ತಿತ್ವನ ಉಳಿಸ್ಕೊಂಡ್ರು, ವ್ಯಕ್ತಿತ್ವನ ಎಕ್ಸ್ಪ್ರೆಸ್ ಮಾಡಿದ್ರು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಸ್ಪಂದನ ಮತ್ತು ಕಾವ್ಯ ಅವ್ರು ಮಾತಾಡ್ತಾರೆ. ಆದ್ರೆ ಇದಕ್ಕಿಂತ ಮುಂಚೆ ಆಗಿತ್ತಲ್ಲ, ಅವ್ರು ಏನೇನ್ ಮಾಡಿದ್ರು ಒಪ್ಕೊಳ್ಳಲ್ಲ, ಅದೇ ಅವ್ರ ಪ್ರಾಬ್ಲಮ್. ಖಂಡಿತವಾಗ್ಲೂ ಅವ್ರು ಸುಮ್ಮನೆ ಮಾತಾಡ್ಬೇಕಂತ ಮಾತಾಡ್ತಾರೆ ಧ್ರುವಂತ್ ಅವ್ರ ಬಗ್ಗೆ ಅಂತ ಕೇಳಿದಾಗ ಧ್ರುವಂತ್ ಅವ್ರು ಹೇಳ್ತಾರೆ, ಯಾಕೆ ಅಂದ್ರೆ ಇಲ್ಲಿ ಮಾಳ ಅವ್ರನ್ನ ಧ್ರುವಂತ್ ಅವ್ರಿಗೆ ಕ್ಯಾಪ್ಟನ್ ಮಾಡಿರ್ತಾರೆ. ಆ ಕ್ಯಾಪ್ಟನ್ ಮಾಡಿರೋ ಕಾರಣ ಅವ್ರನ್ನ ಉಳಿಸ್ಬೇಕಾಗಿತ್ತು, ಅವ್ರನ್ನ ಸೇವ್ ಮಾಡ್ಬೇಕಾಗಿತ್ತು ಅಂತ ಸುಧೀರ್ ಅವರೆಲ್ಲ ಮಾತಾಡಿರ್ತಾರೆ. ಆ ಮಾತಾಡೋ ಟೈಮಲ್ಲಿ ಕಾವ್ಯ ಸ್ಪಂದನಗಳು ಹೇಳ್ತಾರೆ, ಈಗ ಯಾರೇ ಕ್ಯಾಪ್ಟನ್ ಆದ್ರೂ ಅವ್ರು ಒಂದು ನಿರ್ಧಾರ ತಗೊಳ್ಲೇಬೇಕು, ನಮ್ಮನ್ನು ಇಲ್ಲ ಅವ್ರನ್ನ ಯಾರೊಬ್ರು ನಾಮಿನೇಟ್ ಮಾಡ್ಲೇಬೇಕು, ಅಂತದ್ರಲ್ಲಿ ಅವ್ರನ್ನ ಉಳಿಸ್ಬೇಕಂತ ಏನಿಲ್ಲ, ಅದು ಅವ್ರ ಇಷ್ಟ ಕೂಡ ಆಗಿರುತ್ತೆ ಅಂತ ಹೇಳೆಲ್ಲ ಮಾತಾಡ್ತಾರೆ. ಅದಾದ್ಮೇಲೆ ನಮ್ಮ ರಘು ಮತ್ತು ಗಿಲ್ಲಿ ಅವ್ರು ಮಾತಾಡ್ತಾರೆ ಅಡಿಗೆ ಬಗ್ಗೆ. ತುಂಬಾ ಅಡಿಗೆ ಚೆನ್ನಾಗಿದೆ, ಅದೇನೋ ಅದು ಜಿಂಜರ್ ಅಂತೀವಲ್ಲ, ಅದನ್ನ ಕಟ್ ಮಾಡಿ ನೀಟಾಗಿ ಸಾರಲ್ಲಿ ಹಾಕಿರ್ತಾರೆ, ತುಂಬಾ ಚೆನ್ನಾಗಿತ್ತು ತಿನ್ನಕ್ಕೆಂತೆಲ್ಲ. ಸ್ಪಂದನ, ಕಾವ್ಯ, ಗಿಲ್ಲಿ, ರಘು ಅವರೆಲ್ಲ ತುಂಬಾ ಚೆನ್ನಾಗಿದೆ ಅಡಿಗೆ ಅಂತೆಲ್ಲ ಮಾತಾಡ್ತಾರೆ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಮಾಳ ಅವರು, ಅಭಿಷೇಕ್ ಡಿಸ್ಕಸ್ ಮಾಡ್ತಾರೆ. ಏನಂದ್ರೆ ನಾಮಿನೇಷನ್ಸ್ ಅಂತ ಬಂದಾಗ ರಾಶಿಕ್ ಆಗಿರ್ಬೋದು, ನಮ್ಮ ಧ್ರುವಂತ್ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ಇದು ಅಭಿಷೇಕ್ ಅಂದ್ರೆ ನೋಡು ಸುಧೀರ್ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ರಾಸಿಕಾ ಆಗಿರ್ಬೋದು, ಇವ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಅಂದ್ರೆ ಯಾವ ರೀಸನ್ಸ್ ಎಲ್ಲ ಕರೆಕ್ಟ್ ಕೊಟ್ಟಿದ್ವಿ, ರೀಸನ್ಸ್ ನಾನು ಕರೆಕ್ಟ್ ಕೊಟ್ಟಿಲ್ಲ ಅಂತ ಹೇಳಿ ಮಾಳ ಅವರು ತುಂಬಾ ಡಿಕ್ರೀಸ್ ಆಗ್ತಾ ಇದ್ದಾರೆ, ತುಂಬಾ ಫೀಲ್ ಆಗ್ತಾ ಇರ್ತಾರೆ, ನಾನು ತಪ್ಪು ಮಾಡಿದೆ ಅಂತ. ಆ ಟೈಮಲ್ಲಿ ಧನು ಅವ್ರು ಹೇಳ್ತಾರೆ, ಪ್ರತಿಯೊಬ್ಬರು ತಪ್ಪು ಮಾಡೋದೆಲ್ಲ ಬಿಟ್ಬಿಡು, ಬಟ್ ಈ ವಾರ ಈಗ್ಲಿಂದ ಏನ್ ಮಾಡ್ಬೇಕು ಅದನ್ನ ಕರೆಕ್ಟಾಗಿ ಮಾಡು, ಇವೆಲ್ಲ ಅಳಿಸೋಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಧನು ಟಿಪ್ಸ್ ಕೊಡ್ತಾ ಇರ್ತಾನೆ. ಬಟ್ ಮಾಡು ಮಾತ್ರ ತುಂಬಾ ಡಿಫ್ರೆಷನ್ ಆಗಿರ್ತಾನೆ. ಏನಂತಂದ್ರೆ, ನಾನು ತಪ್ಪು ಮಾಡಿದಿನ, ನನ್ನ ಕೈಲಿ ಉತ್ತರ ಕರೆಕ್ಟ್ ಆಗಿದೆ, ಬಟ್ ನನಗೆ ಮಾತಾಡಕ್ ಆಗ್ತಿಲ್ಲ, ಮಾತು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಅನ್ಸ್ಬೋದು. ಇನ್ನು ಅದಾದ್ಮೇಲೆ ಕಾಸ್ಟ್ಯೂಮ್, ನಾವು ಯಾರು ಕಾವ್ಯ ಅವರು ಸೀರೆ ಹಾಕೊಂಡಿರ್ತಾರಲ್ವಾ, ಅಂದ್ರೆ ಇವ್ರು ಯಾರು ಏನೋ ಮಣ್ಣು ಆಗಿರ್ಬೋದು, ಸಗಣಿ ಆಗಿರ್ಬೋದು, ನೀರಾಗಿರ್ಬೋದು ಏನು ಹಾಕಲ್ಲ ಅಂತ ಅಷ್ಟು ಡೆಫಿನೆಟ್ಲಿ ಆಗಿ ಅಷ್ಟು ಕರೆಕ್ಟಾಗಿ ಹೇಗೆ ನಮ್ಗೆ ನಿನಗೆ ಡ್ರೆಸ್ಸೇ ಚೇಂಜ್ ಮಾಡಿಲ್ಲಲ್ಲ ನೀನು ಅಂತ ಹೇಳ್ತಾರೆ. ಅಂದ್ರೆ ಅದು ಸಗಣಿ ಹಾಕ್ಬೇಕಾದ್ರೆ ಡ್ರೆಸ್ ಚೇಂಜ್ ಮಾಡ್ಬೇಕಲ್ವಾ, ಇವ್ರು ಸ್ಯಾರಿ ಮೇಲೆ ಇರ್ತಾರೆ, ಅದೇ ಸ್ಯಾರಿ ಮೇಲೆ ಇರ್ತಾರೆ, ಇವ್ರಿಗೆ ಯಾರು ಹಾಕಲ್ಲ ಅಂತ ಅಷ್ಟು ನಂಬಿಕೆ ನಾನು ನಿಮ್ಗೆ ಅಂತ ಹೇಳಿ ಧನು ಅವ್ರು ಕ್ವಶನ್ ಮಾಡ್ತಾರೆ. ಅದಕ್ಕೆ ಕಾವ್ಯ ಅವರು ತಲೆಲ್ಲಾಡ್ಸಿರ್ತಾರೆ. ಇನ್ನು ಅದಾದ್ಮೇಲೆ ಗಿಲ್ಲಿ ಕ್ಲೀನಿಂಗ್ ಬಗ್ಗೆ ಬರುತ್ತೆ. ಅಂದ್ರೆ ಮಾಡೋರು ಬಂದು ಕರ್ಕೊಂಡು ಹೋಗ್ತಾರೆ, ಕ್ಲೀನ್ ಮಾಡ್ಬಾಗಿಲಿ ಅಂತ. ತುಂಬಾ ಸಲ ಕರೆದ್ರು ನಮ್ಮ ಗಿಲ್ಲಿ ಹೋಗೋದೇ ಇಲ್ಲ, ಮಾಡ್ತೀರಿ ಅಂತೇಳಿ ಹಿಂಗೆ ಮಾಡಿಸ್ತಾ ಇರ್ತಾರೆ. ರಕ್ಷಿತೆಗೆ ಹೇಳ್ತಾರೆ ಹೋಗಿ ತೊಳೆದು ಬಿಡೋದು ಅಂತ. ಮತ್ತೆ ತಪ್ಪು ಮಾಡ್ತಾನೆ ಗಿಲ್ಲಿ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ರಕ್ಷಿತಾ ಡಿಸೈಡೆಡ್, ಇಲ್ಲಿ ಮೊದಲಾಗಿ ರಘು ಅವರೆಲ್ಲ ಮಾತಾಡ್ತಾರೆ. ಏನಂದ್ರೆ ರಕ್ಷಿತನ ಉಳಿಸಿದ್ದೆ ನಾವು, ರಕ್ಷಿತನ ಕಾಪಾಡ್ಬೇಕಂತ ಅನ್ಕೊಂಡಿದ್ವಿ, ಆದ್ರೆ ಅವ್ರು ಹೋಗ್ಬಿಟ್ರು ಅಂತ. ಫಸ್ಟ್ ವೀಕ್ ನೆನಪಿರುತ್ತಾ ನಿಮ್ಗೆ? ಅಂದ್ರೆ ಈಗ ಮಾಳವರು, ಸ್ಪಂದನ ಅವರು ಬಂದಿರ್ತಾರೆ, ಸ್ಪಂದನ ಉಳಿಸ್ತಾರೆ, ರಕ್ಷಿತನ ಹೊರ ಕಳಿಸ್ತಾರೆ. ಆ ರೀತಿಯಾಗಿ ಸುಧೀರ್ ಅವರು, ಅಶ್ವಿನಿ ಅವರು ಮಾತಾಡ್ತಾರೆ, ಮಾಳವನ್ನು ಉಳಿಸಿದ್ದೆ ನಾವು, ಉಳ್ಕೊಂಡಿದ್ದೆ ನಾವು ನಮ್ಮನ್ನೇ ನಾಮಿನೇಟ್ ಮಾಡ್ತಾರೆ, ನಮ್ಮನ್ನೇ ಇದು ಮಾಡ್ತಾರೆ ಅಂತೇಳಿ ಅವ್ರು ಟಾಪಿಕ್ ಚೇಂಜ್ ಮಾಡ್ತಾರೆ. ಟಾಪಿಕ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ನಾನು ಆಲ್ರೆಡಿ ಹೇಳ್ದಲ್ಲ 6 ಮೆಂಬರ್ಸ್ ನಾಮಿನೇಟ್ ಆಗಿದ್ದಾರೆ ಅಂತ. ಇವರು 6 ಮೆಂಬರ್ಸ್ ಅಲ್ಲಿ ಗುಸ ಅಂತಿರ್ತಾರೆ. ಯಾರಂತ ಹೇಳ್ಬಿಡ್ತೀನಿ ನೋಡಿ, ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಮತ್ತೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂದ್ರೆ ಏನಿಲ್ಲ, 6 ಮೆಂಬರ್ಸ್, 7 ಮೆಂಬರ್ಸ್ ಇದರಲ್ಲಿ ಫೀಮೇಲ್ ಕಂಟೆಸ್ಟೆಂಟ್ ಇದ್ದಾರೆ. ರಾಶಿಕಾ, ರಿಷಗೌಡ, ಅಶ್ವಿನಿ, ಜಾಹ್ನವಿ, ರಕ್ಷಿತಾ, 5 ಜನ ಇರೋದ್ರೆ ಸುಧೀರು ಮತ್ತೆ ನಮ್ಮ ಧ್ರುವಂತ್ ಅವರು ಇಷ್ಟು ಜನ ಮಾತ್ರ ನಾಮಿನೇಟ್ ಆಗಿರ್ತಾರೆ. ಈ 7th ವೀಕ್ 7 ಮೆಂಬರ್ಸ್ ನಾಮಿನೇಟ್ ಆಗಿದ್ದಾರೆ. ಇದ್ರ ಬಗ್ಗೆ ಅದೇ ಮಾಡೋರು ಎಲ್ಲೋ ತಪ್ಪು ಮಾಡ್ದ ಅಂತೆಲ್ಲ ರಿಗ್ರೆಟ್ ಫೀಲ್ ಆಗ್ತಾ ಇರ್ತಾರೆ. ಎಲ್ಲ ಮಾಡಿದ್ಮೇಲೆ ರಿಗ್ರೆಟ್ ಅವಶ್ಯಕತೆ ಇರಲ್ಲ, ಯಾರೋ ಒಬ್ರು ಮಾಡ್ಲೇಬೇಕು. ಈಗ ಬೇರೆ ಮಾಡಿದ್ರೆ ಅದೇ ರಿಗ್ರೆಟ್ ಫೀಲ್ ಆಗ್ತಾ ಇದ್ರು. ಬಟ್ ಇಲ್ಲಿ ಸ್ವಲ್ಪ ಗ್ರೂಪ್ ಅಂತ ಡಿಸೈಡ್ ಆಗುತ್ತೆ, ಈ ಗ್ರೂಪ್ ಆ ಗ್ರೂಪ್ ಅಂತ. ಟೋಟಲ್ ಆಗಿ ಆ ಗ್ರೂಪ್ನೇ ನಾಮಿನೇಟ್ ಮಾಡಿದಾರೆ ಅಂತೇಳಿ ಅಲ್ಲೇ ಮಾತಾಡ್ತಾ ಇದ್ರು. ಅದಕ್ಕೇನೆ ತೂ ಅನ್ನೋ ಒಂದು ಪ್ರೋಮೋ ಬಂದಲ್ಲ, ಆ ತೂ ಪ್ರೋಮೋ ಅದಕ್ಕೇನೆ. ಇನ್ನು ಅದಾದ್ಮೇಲೆ ರಕ್ಷಿತಾ ಶೆಟ್ಟಿ ಎಂಕರೇಜ್ ಮಾಳುಗೆ ರಕ್ಷಿತಾ ಶೆಟ್ಟಿ ಹೇಳ್ತಾರೆ, ರಕ್ಷಿತಾ ಈಸ್ ಎ ಜೆನ್ಯೂನ್ ಪರ್ಸನ್, ಈಸ್ ಎ ಪರ್ಫೆಕ್ಟ್ ಬಿಗ್ ಬಾಸ್ ಗೇಮರ್ ಅಂತ ಹೇಳ್ಬೋದು.
ಯಾಕೆ ಅಂದ್ರೆ ಮಾಳು ಅವನ್ನೇ ನಾಮಿನೇಟ್ ಮಾಡಿರ್ತಾರೆ, ಬಟ್ ಮಾಳು ಫೀಲ್ ಆಗ್ಬೇಕಾದ್ರೆ, ರಿಗ್ರೆಟ್ ಆಗ್ಬೇಕಾದ್ರೆ ನಮ್ಮ ರಕ್ಷಿತಾ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾಳೆ, ಮಾಳವನ್ನ ನಿಮ್ ಡಿಸಿಷನ್ಸ್ ಕರೆಕ್ಟ್ ಇದೆ, ತಪ್ಪೇನಿಲ್ಲ, ಯಾರೋ ಒಬ್ರು ಮಾಡ್ಬೇಕು, ನೀವು ತಗೊಂಡಿರೋ ಡಿಸಿಷನ್ಸ್ ನನಗೆ ಕರೆಕ್ಟ್ ಅನಿಸ್ತಾ ಇದೆ, ಕರೆಕ್ಟ್ ಆಗಿ ಮಾಡಿದಿರಾ, ನನ್ನ ಮಾಡಿದ್ರೆ ನಾನು ಮಲಗ್ತಾ ಇದ್ದೆ, ನನ್ಗೇನು ಪ್ರಾಬ್ಲಮ್ ಇಲ್ಲ, ನನಗೇನು ಭಯ ಇಲ್ಲ, ಹೋಗ್ಲಿ ಬಿಟ್ಬಿಡಿ, ಇನ್ನು ಇಲ್ಲಿಗೆ ಬಿಟ್ಬಿಡಿ, ತುಂಬಾ ಬೇಜಾರಾಗಬೇಡಿ, ಬೇಜಾರಾಗೋದ್ರಿಂದ ಏನು ಸಿಗಲ್ಲ, ಈಗ ವಾಪಸ್ಸು ತಗೊಳಕ್ಕಾಗಲ್ಲ, ಇನ್ನೇನಕ್ಕೆ ಫೀಲ್ ಆಗ್ತೀರಾ, ಏನಕ್ಕೆ ಬ್ಯಾಡ್ ಫೀಲಿಂಗ್ ಎಲ್ಲ ತಲೆ ತುಂಬ್ಕೊಂತೀರಾ, ಬೇಡ ಬಿಟ್ಬಿಡಿ ಅಂತೇಳಿ ನೀಟಾಗಿ ಹೇಳ್ತಾರೆ. ತುಂಬಾ ಇಷ್ಟ ಆಯ್ತು ಆ ಸೀನ್. ಯಾಕಂದ್ರೆ ಒಬ್ಬ ವ್ಯಕ್ತಿ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ, ಅದೇ ವ್ಯಕ್ತಿ ಹತ್ರ ಹೋಗಿ ಫೀಲ್ ಆಗಬೇಡಿ, ಬೇಜಾರಾಗಬೇಡಿ ಅಂತ ಯಾರು ಹೇಳಲ್ಲ. ಅದೇ ರೀತಿಯಾಗಿ ಇನ್ನು ಈ ತರ 6 ಜನ ತಗೊಂಡಾಗ ಒಂದು ಗುಂಪಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ, ನಮ್ಮ ಮಾಳಿಗೆ ಬೈತಾ ಇರ್ತಾರೆ. ಬಟ್ ಈ ವ್ಯಕ್ತಿ ಮಾತ್ರ ಆ ರೀತಿ ಮಾಡಲ್ಲ. ರಕ್ಷಿತಾ ಸೂಪರ್ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಜಂಟಿಗಳು ಅಂದ್ರೆ ಇಲ್ಲಿ ಇನ್ನೊಂದು ಡಿಸ್ಕಸ್ ಆಗುತ್ತೆ, ಏನಂದ್ರೆ ಇಲ್ಲಿವರೆಗೂ ಎಲಿಮಿನೇಟ್ ಆಗಿ ಹೋಗಿರೋರು ಎಲ್ಲ ಜಂಟಿಗಳಂತೆ, ಒಂಟಿಗಳು ಯಾರು ಹೋಗಿರಂತ ಮಲ್ಲಮ್ಮ ಒಬ್ರು ಬಿಟ್ರೆ ಇನ್ನು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಜಂಟಿಗಳು ಎಲಿಮಿನೇಟ್ ಆಗಿ ಹೋಗಿರೋದು. ಆದ ಕಾರಣ ಜಂಟಿಗಳಿಗೆ ತುಂಬಾ ಪ್ರಾಬ್ಲಮ್ ಇದೆ ಈ ಬಿಗ್ ಬಾಸ್ ಮನೆಯಲ್ಲಿ. ಒಂಟಿಗಳು ಯಾರು ಬಂದ್ರೆ ಎಲ್ಲರೂ ಹಂಗೆ ಇದ್ದಾರೆ, ಜಂಟಿಗಳು ಮಾತ್ರ ಹೋಗಿದ್ದಾರೆ ಅಂತ ಹೇಳಿ ಡಿಸ್ಕಸ್ ಮಾಡ್ತಾರೆ. ಅಶ್ವಿನಿ ನಮ್ಮ ಇವರು ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅದೆಲ್ಲ ಮಾತಾಡ್ತಾರೆ. ಅಷ್ಟರಲ್ಲೇ ಕಾವ್ಯ ಅವ್ರು ಬರ್ತಾರೆ, ಕಾಮಿಡಿ ಟಾಟ್ ಮಾಡ್ತಾ ಇರ್ತಾನೆ ಗಿಲ್ಲಿ, ಸುಮ್ಮನೆ ಬಿಡೋದಿಲ್ಲ, ಹೋಗೋ ನೀವು ಬಸ್ ಬಂತು, ಹೋಗೋ ಬಸ್ ಸ್ಟ್ಯಾಂಡ್ ಹೋಗೋ ಅಂತೆಲ್ಲ ಕಾಮಿಡಿ ಮಾಡ್ತಾ ಇರ್ತಾನೆ ನಮ್ಮ ಗಿಲ್ಲಿ. ಇನ್ನು ಅದಾದ್ಮೇಲೆ ಅಶ್ವಿನಿ ಗೌಡ ಮತ್ತು ಸೂರಜ್ ಅವರು ತುಂಬಾ ಡಿಸ್ಕಸ್ ಮಾಡ್ತಾರೆ ನಮ್ಮ ರಕ್ಷಿತಾ ಬಗ್ಗೆ. ಯಾಕೆಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ನೋಡ್ಬೋದು ನೀವು, ಲಾಸ್ಟ್ ವೀಕ್ ಅಲ್ಲಿ ಏನಾಗುತ್ತೆ, ರಾಶಿಕಾ ಮತ್ತು ರಕ್ಷಿಕಾ ಲೆಟರ್ ಬಂದಾಗ ಅಲ್ಲಿ ವೀಕೆಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಅಟ್ಲೀಸ್ಟ್ ಅಟೆಂಡ್ ಮಾಡಿದ್ವಿ, ಅಟ್ಲೀಸ್ಟ್ ನಾವು ಮಾತಾಡೋಂತ ಅವ್ರ ಹತ್ರ ಹೋಗಿದ್ವಿ, ಅವ್ರು ಬರ್ಲೇ ಇಲ್ಲ, ಮೂಲಲ್ಲೇ ಕುತ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಟ್ರು. ಅಂದ್ರೆ ಇವ್ರ ಕಾನ್ಸೆಪ್ಟ್ ಏನು, ರಕ್ಷಿತಾಗೆ ಲೆಟರ್ ಸಿಗ್ಬಾರ್ದು ಅನ್ನೋದೇ ಒಂದು ಮಾತ್ರ ಇವ್ರ ಕಾನ್ಸೆಪ್ಟ್, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ, ಇದು ತುಂಬಾ ಪರ್ಸನಲ್ ತಗೊಂಡಿದ್ರು ಅಂತ ಹೇಳ್ತಾರೆ. ಅದೇ ರೀಸನ್ ಕೊಟ್ಟು ರಾಶಿಕಾ ಕೂಡ ನಮ್ಮ ಮೆಷಿಗೆ ಕೊಟ್ಟಿರ್ತಾರೆ ಯಾರಿಗೆ, ಅಶ್ವಿನಿ ಗೌಡ ಅವ್ರಿಗೆ. ಆದ ಕಾರಣ ಅಲ್ಲಿ ಏನಾಗುತ್ತೆ ಅಂದ್ರೆ ರಾಶಿಕಾ ಈ ರೀತಿ ಅಂದಿದ್ದು ನಂಗೆ ಇಷ್ಟ ಆಗ್ಲಿಲ್ಲ ಸೂರಜ್ ಅಂತೇಳಿ ಸೂರಜ್ ಹತ್ರ ತುಂಬಾ ಡಿಸ್ಕಸ್ ಮಾಡ್ತಿರ್ತಾರೆ. ಸೂರಜ್ ಅವ್ರು ಅದೇ ಹೇಳ್ತಾರೆ, ಏನಕ್ಕಂದ್ರೆ ಮೇಡಮ್ ನನ್ನ ಹತ್ರ ಹೇಳಿದ್ರು, ನನ್ನ ಹತ್ರ ಮಾತಾಡಿದ್ರು, ಏನಕ್ಕೆ ಬೇಕು ಅವ್ರ ಲೆಟರ್ ಯಾಕೆ ಕಾರಣಕ್ಕೆ ಬೇಕಂತ, ಬಟ್ ನೀವು ಮಾತ್ರ ರಾಶಿಗೆ ಮಾತ್ರ ಬೇಕು, ರಕ್ಷಿತಾಗೆ ಬೇಡ ಅಂತ ಒಂದು ಪಟ್ಟು ಇಟ್ಕೊಂಡು ಕುತ್ಕೊಂಡಿದ್ರಿ, ಅವಾಗ ನನ್ಗೆ ಬೇಜಾರಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡಿದೆ ಅಂತಾರೆ. ಬಟ್ ಅಲ್ಲಿ ಅಶ್ವಿನಿ ಗೌಡ ಅವರು ಅದನ್ನೇ ಹೇಳ್ತಾರೆ, ಏನಂತಂದ್ರೆ ಈಗ ಆ ಗ್ರೂಪ್ ಅಲ್ಲಿ ಇರೋದು ಗಿಲ್ಲಿ ಇದ್ದಾನೆ, ಗಿಲ್ಲಿ ಕಾವ್ಯ ಮಾತು ಬಿಟ್ಕೊಡಲ್ಲ, ಕಾವ್ಯ ಗಿಲ್ಲಿ ಮಾತು ಬಿಟ್ಕೊಡಲ್ಲ, ಅಲ್ಲಿ ಧನುಷ್ ಸ್ಪಂದನ ಅವರೆಲ್ಲ ಅಷ್ಟೇ ಇದ್ದಾರೆ. ಇವಾಗ ಅವರು ಕೊನೆ ಮೂಮೆಂಟ್ ಅಲ್ಲಿ ಬೇಕಂತ ನಾಟಕ ಮಾಡ್ತಾರೆ ಅಷ್ಟೇ, ಏನಂತ ಹೋಗ್ಲಿ ಅವ್ರಿಗೆ ಕೊಟ್ಬಿಡಿ ಅಂತ. ಆ ರೀತಿಯಾಗಿ ಅವ್ರಿಗೆ ಗೊತ್ತಿರುತ್ತೆ ಯಾರಿಗೂ ಸಿಗಲ್ಲ ಅಂತ ಸುಮ್ಮನೆ ಹೇಳ್ತಾರೆ, ಸುಮ್ಮನೆ ನಾಟಕ ಮಾಡ್ತಾರೆ ಅಂತೇಳಿ ಸೂರಜ್ ಅವ್ರಿಗೆ ಹೇಳ್ತಾ ಇರ್ತಾರೆ. ಸೂರಜ್ ಅವರು ರಾಶಿಕಾ ಮತ್ತು ಸೂರಜ್ ಅವ್ರ ಬಗ್ಗೆ ಅಶ್ವಿನಿ ಗೌಡ ತುಂಬಾ ಡಿಸ್ಕಸ್ ಮಾಡ್ತಾರೆ. ಏನಂತ ಅಂದ್ರೆ ನೀವಿಬ್ರು ಸಪ್ರೇಟ್ ಆದಾಗ ನನ್ನ ಹತ್ರ ಬಂದು ಏನಾದ್ರು ಹೇಳ್ತಾರ, ನಾನೇನಾದ್ರೂ ನಿಮ್ಗೆ ಹೇಳಿದ್ರೆ ನನಗೆ ಅದು ರಿಪೀಟ್ ಆಗುತ್ತೆ, ಈ ಮನೆಯಲ್ಲಿ ತುಂಬಾ ಅನುಭವಿಸಿದ್ರೆ ತುಂಬಾ ಆಗ್ತಾ ಇದೆ ಈ ರೀತಿ ಅಂತ ಹೇಳಿ ಎಲ್ಲ ಅಶ್ವಿನಿ ಗೌಡ ತುಂಬಾ ಫೀಲ್ ಆಗ್ತಾರೆ, ತುಂಬಾ ಸಫರ್ ಕೂಡ ಆಗ್ತಾರೆ. ಮಿಡ್ ನೈಟ್ ಅಲ್ಲಿ ಕ್ರೈಮ್ ಮಾಡೋದಂದ್ರೆ ಬಾಕಿ ಇತ್ತು, ಆ ರೀತಿ ಮಾತಾಡ್ತಾ ಇದ್ರು. ಇನ್ನು ಅದಾದ್ಮೇಲೆ ಜಾಹ್ನವಿ ರಿಷಾ ಅವರು ಅಶ್ವಿನಿ ಗೌಡ ಬಗ್ಗೆ ಮಾತಾಡ್ತಾರೆ. ಅಶ್ವಿನಿ ಗೌಡ ಇಸ್ ಎಮೋಷನ್ ಪರ್ಸನ್, ಅಂದ್ರೆ ಅವ್ರು ತುಂಬಾ ಯಾವ ರೀತಿ ಅಂದ್ರೆ ಫ್ರೆಂಡ್ ಅಂತ ಬಂದ್ರೆ ಏನ್ ಬೇಕಾದ್ರೂ ಹೆಲ್ಪ್ ಮಾಡ್ತಾರೆ, ಫ್ರೆಂಡ್ ಅಂತ ಬಂದ್ರೆ ಅವ್ರ ಮೇಲೆ ತಪ್ಪು ಹಾಕೊಂಡ್ ಬೇಕಾದ್ರೂ ಮಾತಾಡ್ತಾರೆ, ಫ್ರೆಂಡ್ ಅಂತ ಬಂದ್ರೆ ಏನಾದ್ರೂ ಬಿಟ್ಕೊಡ್ತಾರೆ. ತುಂಬಾ ಎಮೋಷನ್ ಪರ್ಸನ್, ಒಬ್ಬ ವ್ಯಕ್ತಿ ನಂಬ್ತಾರೆ, ಒಬ್ಬ ವ್ಯಕ್ತಿನ ಹತ್ರ ಇರ್ತಾನೆ ಅಂದ್ರೆ ಆ ವ್ಯಕ್ತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ, ಆ ವ್ಯಕ್ತಿನ ಮಾತಾಡ್ಸ್ಬೇಕು, ಆ ವ್ಯಕ್ತಿನ ಇರಬೇಕು, ಆ ವ್ಯಕ್ತಿ ಜೊತೆ ಇರ್ಬೇಕಂತೆಲ್ಲ ಡಿಸೈಡ್ ಮಾಡ್ತಿರ್ತಾರೆ. ಬಟ್ ನೀವು ಜಾಹ್ನವಿ ಅವರೇ ನೀವು ದೂರ ಆಗಿರೋದ್ರಿಂದ ಅವರು ತುಂಬಾ ಫೀಲ್ ಆಗ್ತಿದ್ರೆ, ಲಾಯಲ್ಟಿ ಲೋ ಫೀಲ್ ಆಗ್ತಾರೆ, ಅಲ್ಲ ಸಿಂಗಲ್ ಆಗಿದ್ದಾರೆ, ಅವ್ರು ತುಂಬಾ ಸಿಂಗಲ್ ಆಗಿ ಫೀಲ್ ಆಗ್ತಾ ಇದಾರೆ ಅಂತ ಹೇಳಿ, ಅಲೋನ್ ಆಗಿ ಫೀಲ್ ಆಗ್ತಾರೆ ಅಂತೇಳಿ ನಮ್ಮ ಜಾಹ್ನವಿಯವರಿಗೆ ರಿಷಾ ಗೌಡ ಹೇಳ್ತಾರೆ. ನಿಮ್ಮನ್ನ ಬಿಟ್ಕೊಡಕ್ ಆಗ್ತಿಲ್ಲ ಅವ್ರ ಕೈಲಿ, ನಿಮ್ಮ ಹತ್ರ ಮಾತಾಡ್ಬೇಕಂತ ಕಾಯ್ತಾ ಇದ್ದಾರೆ, ಬಟ್ ನೀನ್ ನೋಡಿದ್ರೆ ಅವ್ರಿಗೆ ಮೆಷಿಗೆ ತಿನ್ನಿಸ್ತಾರೆ, ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ, ಅವ್ರಿಗೆ ಇದು ಮಾಡ್ತೀರಾ, ಬಟ್ ಅವ್ರ ಮನಸ್ಸಲ್ಲಿ ನಿಮ್ ಬಗ್ಗೆ ಅಂತದ್ದು ಏನಿಲ್ಲ, ತುಂಬಾ ಇದು ಮಾಡ್ತಾ ಇದಾರೆ, ನಿಮ್ಮನ್ನ ನಂಬ್ತಾ ಇದ್ದಾರೆ, ನಿಮ್ಗೆ ನಂಬಿಕಸ್ಥರಾಗಿದ್ದಾರೆ, ಬಟ್ ಇದೆಲ್ಲ ಸ್ವಲ್ಪ ತಪ್ಪಾಗುತ್ತೆ ಅಂತ ಹೇಳ್ತಾರೆ. ಆ ಮಾತಿಗೆ ಜಾಹ್ನವಿ ಅವರು ಹೇಳ್ತಾರೆ, ಇದು ಬಿಗ್ ಬಾಸ್ ಮನೆ, ಹೊರಗಡೆ ಆದ್ಮೇಲೆ ಬೇಕಾದ್ರೆ ಇಬ್ರು ಫ್ರೆಂಡ್ಸ್ ಆಗೋಣ, ಇಬ್ರು ಏನ್ ಬೇಕಾದ್ರೂ ಮಾಡೋಣ, ಈ ಬಿಗ್ ಬಾಸ್ ಮನೆಯಲ್ಲಿ ಫ್ರೆಂಡು ಸಂಬಂಧ ವ್ಯಕ್ತಿತ್ವ ಅಂತೆಲ್ಲ ಬಂದಾಗ ಏನ್ ಬೇಕಾದ್ರೂ ಯಾರ ಮೇಲೆ ಬೇಕಾದ್ರೂ ನಾವು ಬ್ಲೇಮ್ ಮಾಡಬೇಕಾಗುತ್ತೆ, ಒಂದು ಆಪಾದನೆ ಮಾಡಬೇಕಾಗುತ್ತೆ, ನಾಮಿನೇಟ್ ಮಾಡಬೇಕಾಗುತ್ತೆ, ಎನಿಥಿಂಗ್ ಎವ್ರಿಥಿಂಗ್ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಇಲ್ಲಿ ಬೇಡ, ನಾನೇ ಅವ್ರಿಗೆ ಹೇಳ್ತೀನಿ, ನಿಮ್ಮಷ್ಟು ನೀವು ಆಟ ಆಡ್ಬಿಡಿ, ನಮ್ಮಷ್ಟು ನಾನು ಆಡ್ತೀನಿ, ನನ್ನ ಮೇಲೆ ಯಾವುದೇ ನೀವು ಹೋಪ್ ಇಟ್ಕೋಬೇಡ ಅಂತೆಲ್ಲ ಹೇಳ್ತಾರೆ. ಅಳ್ತಾ ಇದ್ರು ಅಂತೆಲ್ಲ ಹೇಳ್ತಾರೆ ರಿಷಾ ಗೌಡ, ಬಟ್ ನಮ್ಗೆ ಅಳೋದೆಲ್ಲ ತೋರಿಸ್ಲಿಲ್ಲ. ಇನ್ನು ಅದಾದ್ಮೇಲೆ ರಘು ಬರ್ತಡೇ ಅಂತೆ ನೆಕ್ಸ್ಟ್ ಸಾಟರ್ಡೆ, ಅದು ಹೇಳ್ತಾ ಇದ್ರಲ್ಲಿ ಈಗ ಬರೋ ವೀಕೆಂಡ್ ಅಲ್ಲಿ ಬರ್ತಡೇ ಅಂತೆ, 50 ದಿನ ಕಂಪ್ಲೀಟ್ ಬೇರೆ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ, 50 ದಿನ ಆದ್ಮೇಲೆ ಕಂಪ್ಲೀಟ್ ಆಗುತ್ತೆ, ನಮ್ಮ ಬರ್ತಡೇನೂ ಬರುತ್ತೆ, ಸಾಟರ್ಡೇನೆ ಬರುತ್ತೆ ಅದು ಕೂಡ ಅಂತೇಳಿ ರಘು ಅವ್ರು ಹೇಳ್ತಾರೆ. ಇಲ್ಲಿ ನಿಮ್ ಜೊತೆಗೆ ಬರ್ತಡೇನ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ತುಂಬಾ ಖುಷಿ ಆಗ್ತದೆ ಅಂತ ಗಿಲ್ಲಿಗೆ, ರಕ್ಷಿತೆಗೆ, ರಘುಗೆ ಹೇಳ್ತಾ ಇದ್ರು.
ಅಲ್ಲೇ ಹೇಳ್ತಾ ಇದ್ರು. ಇವರು ಒಂದು 3 ಜೋಡಿ, ರಘು, ರಕ್ಷಿತಾ, ಗಿಲ್ಲಿ, ಒಂಥರ ಇವರು ಅಂದ್ರೆ ಆ ಕಡೆ ಬೇರೆ ಬಗ್ಗೆ ಕೆಟ್ಟದಾಗೂ ಮಾತಾಡಲ್ಲ, ಇವ್ರ ಬಗ್ಗೆ ಮಾತಾಡಲ್ಲ, ಕಾಮಿಡಿ ಮಾತಾಡ್ತಾ ಇರ್ತಾರೆ. ಧನು, ಸ್ಪಂದನ, ಅಭಿಷೇಕ್ ಅವ್ರು ಸಪರೇಟ್ ಆಗಿರ್ತಾರೆ, ಇನ್ನೊಂದು ಟೀಮ್ ಎಲ್ಲ ಸಪರೇಟ್ ಆಗಿರುತ್ತೆ, ಆ ರೀತಿ ಮಾತಾಡ್ತಾ ಇರ್ತಾರೆ. ಇನ್ನು ಅದಾದ್ಮೇಲೆ ಅಶ್ವಿನಿ ಗೌಡ ಎಮೋಷನ್ ಪರ್ಸನ್ ಅಂತ ರಿಷಬ್ ಹೇಳ್ತಾರೆ, ಹೇಳ್ದು ಆಲ್ರೆಡಿ. ಇನ್ನು ಗಿಲ್ಲಿ ಕಾವ್ಯ ಹತ್ರ ಹೋಗಿ ಇಲ್ಲಿ ಮುಖ್ಯವಾಗಿ ಅದೇ ಸೂರಜ್ ಅವರ ಟಾಪಿಕ್ ಬಂದಾಗ ಏನಾಗುತ್ತಂದ್ರೆ ಅಶ್ವಿನಿ ಗೌಡ ಹೇಳ್ತಾರೆ ಅವರು ತಗೊಳಕ್ಕೆ ರೆಡಿ ಇದ್ದಿಲ್ಲ, ರೆಡಿ ಇಲ್ಲದೆ ಇದ್ದಾಗ ನಾವು ಹೋಗಿ ಅವ್ನು ಭಿಕ್ಷೆ ಬೇಡ್ಬೇಕಾ, ರಕ್ಷಿತಾಗೆ ಲೆಟರ್ ಕೊಡ್ರಿ, ಲಕ್ಷಿತಾಗೆ ಲೆಟರ್ ಕೊಡಿ, ರಾಶಿಗೆ ಲೆಟರ್ ಕೊಡ್ರಿ ಅಂತ. ಒಂದ್ ವೇಳೆ ನಾನು ಅಷ್ಟು ಒಳ್ಳೇದು ಅನ್ಸ್ಕೋಬೇಕು, ಒಳ್ಳೇದಾಗಿ ಇರಬೇಕು ಅಂತ ಅನ್ಕೊಂಡಿದ್ರೆ ನಾನು ರಕ್ಷಿತಾಗೆ ಲೆಟರ್ ಕೊಟ್ಟಿದ್ರೆ ಒಳ್ಳೇದಾಗ್ಬಿಡ್ತಲ್ಲ. ನಂದು ಆ ಪರ್ಸ್ಪೆಕ್ಟಿವ್ ಅಲ್ಲ. ನನಗೆ ಆಟ ಯಾರು ಚೆನ್ನಾಗಿ ಆಡಾರೋ, ಯಾರ ವ್ಯಕ್ತಿತ್ವ ಚೆನ್ನಾಗಿದೆ ಅವ್ರಿಗೆ ಬೇಕಂತ ಲೆಟರ್ ಹೇಳ್ತಾರೆ. ಬಟ್ ಹೊರಗಡೆ ಇರೋ ವೀಕ್ಷಕರಿಗೆ ಗೊತ್ತಿರುತ್ತೆ ಯಾರು ಆಟ ಚೆನ್ನಾಗಿ ಆಡ್ತಾರೆ, ಯಾರ ವ್ಯಕ್ತಿತ್ವ ಕರೆಕ್ಟ್ ಆಗಿದೆ ಅಂತ. ಅದು ನಿಮ್ಮ ಊಹೆಗೆ ನಾನು ಬಿಟ್ಟಿರ್ತೀನಿ. ಅವ್ರು ಆ ರೀತಿ ಹೇಳ್ತಾರೆ. ರಕ್ಷಿತಾಗೆ ಲೆಟರ್ ಯಾಕೆ ಬೇಕು ಅಂತ ಅವ್ರು ರೀಸನ್ಸ್ ಒಂದು ಕೊಟ್ಟಿಲ್ಲ. ರಾಶಿಗೆ ಲೆಟರ್ ಏನ್ ಬೇಕಂತ ನಾನು 100 ರೀಸನ್ಸ್ ಕೊಡ್ತೀನಿ, ಅಂದ್ರೆ 10 ರೀಸನ್ಸ್ ಕೊಡ್ತೀನಿ ನಾನು ಇದಕ್ಕೆ ಈ ವಿಷಯಕ್ಕೆ ಬೇಕು ಅಂತ. ಅವರೆಲ್ಲ ನಾಟಕ ಮಾಡ್ತಾರೆ. ಅವ್ರ ಹತ್ರ ಹೋಗಿ ಗಿಲ್ಲಿ, ಕಾವ್ಯ ಹೋಗಿ ರಾಶಿಗೆ ಲೆಟರ್ ಕೊಡಿ, ರಕ್ಷಿತ ಲೆಟರ್ ಕೊಡಬೇಡ್ರಿ ಅಂತ ಅವ್ರ ಹತ್ರ ಭಿಕ್ಷೆ ಬೇಡ್ಬೇಕಾ, ನಾನು ಬೇಡ್ಬೇಕಾ, ಬೆಗ್ಗಿಂಗ್ ಮಾಡ್ಬೇಕಾ ಅಂತೆಲ್ಲ ಹೇಳ್ತಾ ಇದ್ರು. ಅವ್ರು ಒಂಥರ ವಿಚಿತ್ರ ಮನುಷ್ಯ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ರಿಷಾ ಟೀಮ್, ರಿಷಾ ಬ್ಲೇಮ್ ಅಶ್ವಿನಿ ಗೌಡ. ಇಲ್ಲೇನಾಗ್ತಂದ್ರೆ ರಿಷಾ ಅಷ್ಟೇನೆ ಅವ್ರ ಬಗ್ಗೆನೇ ಎಲ್ಲ ಮಾತಾಡಿ, ಅವ್ರ ಬಗ್ಗೆನೇ ಪಾಸಿಟಿವ್ ಎಲ್ಲ ಮಾತಾಡಿ, ಮತ್ತೆ ಅವ್ರ ಬಗ್ಗೆನೇ ಬ್ಲೇಮ್ ಮಾಡ್ತಾರೆ. ಏನಂತಂದ್ರೆ ಇವರೆಲ್ಲ ಒಂಥರ ವ್ಯಕ್ತಿ, ನಮ್ಮನ್ನೆಲ್ಲ ಅವ್ರ ಮಾತೇ ಕೇಳ್ಬೇಕಂತೆಲ್ಲ ಮಾತಾಡ್ತಾರೆ, ಅವರು ರೂಟಲ್ಲೇ ನಾವು ಹೋಗ್ಬೇಕಂತೆಲ್ಲ ಇರ್ತಾರೆ ಅಂತೆಲ್ಲ ಮಾತಾಡ್ತಾರೆ. ಇಲ್ಲಿ ಸಪ್ರೇಟ್ ಆಗಿ ಯಾರಾದ್ರೂ ನಾಮಿನೇಟ್ ಆಗಿದಾರೋ ಮಾಡೋವ್ರನ್ನ ತುಂಬಾ ಟಾರ್ಗೆಟ್ ಮಾಡೋ ಸಹಜ, ಮಾಡಲೇಬೇಕು ಕೂಡ. ಬಿಗ್ ಬಾಸ್ ಮನೇಲಿ ಇದ್ದಾಗ ಆ ರೀತಿ ಮಾಡ್ತಾ ಇದ್ದಾರೆ. ಮಾಡು ಅಂತ ತುಂಬಾ ನೈಟ್ ಎಲ್ಲ ಅದನ್ನೇ ಆಲೋಚನೆ ಮಾಡ್ತಾರೆ, ಎಂತ ಕೆಲಸ ಮಾಡಿದ್ರೆ ತುಂಬಾ ತಪ್ಪು ಮಾಡ್ಬಿಟ್ಟೆ ಅಂತ. ಓವರ್ ಆಗಿ ಹೇಳ್ಬೇಕಂದ್ರೆ ಇನ್ನೊಂದು ಕ್ಲೂ ಕೊಡ್ಲಾ, ಕಾವ್ಯ ಗಿಲ್ಲಿಯವರ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಅದು ಒಳ್ಳೇದು ಕೂಡ, ಅವ್ರಿಗೂ ಒಳ್ಳೇದು ಇವ್ರಿಗೂ ಒಳ್ಳೇದು ಅಂತ ಅನಿಸ್ತಾ ಇತ್ತು. ಮಿಡ್ ನೈಟ್ ಅಲ್ಲಿ ನೋಡಿದಾಗ ಅವ್ರ ಹತ್ರ ಮಾತಾಡಕ್ಕೆ ಅವ್ರು ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಇನ್ನು ಅದೇ ರೀತಿಯಾಗಿ ಜೆನ್ಯೂನ್ ಅಂತ ತಗೊಂಡ್ರೆ ರಕ್ಷಿತಾ ತುಂಬಾ ಜೆನ್ಯೂನಾಗಿ ಮಾತಾಡ್ತಾ ಇದ್ರು. ರಘು ಅವರು ಅಷ್ಟೇನೆ, ಗಿಲ್ಲಿ ಕಾಲ ಎಳೆದು ಬಿಟ್ರೆ ಬೇರೆ ಏನು ಗೊತ್ತಿಲ್ವಾ, ಕರೆಕ್ಟಾಗಿ ಆಟಗಳು ಆಡ್ತದೆ ನಂಗೆ ಅನಿಸ್ತಾ ಇತ್ತು. ಟೋಟಲ್ ಆಗಿ ಮಿಡ್ ನೈಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ರಿಷಾ, ನಮ್ಮ ಜಾನ್ವಿ ಅವರು ಅಶ್ವಿನಿ ಗೌಡ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಏನಂದ್ರೆ ಅವ್ರ ಎಮೋಷನ್ ಪರ್ಸನ್, ತುಂಬಾ ಅಳ್ತಾರೆ, ಒಬ್ಬ ವ್ಯಕ್ತಿ ಹಚ್ಕೊಂಡ್ರೆ ಅವ್ರು ಬಿಟ್ಕೊಡಲ್ಲ, ನಿಮ್ಮ ಹತ್ರ ಮಾತಾಡ್ಬೇಕಂತ ಕಾಯ್ತಾ ಇದಾರೆ ಅಂತ ಹೇಳಿ ರಿಷಾ ಹೇಳ್ತಾ ಇದ್ರು. ಬಟ್ ಬೇಡ ಈ ಮನೇಲಿ ಅಂತ ಹೊರಗಡೆ ಹೋದ್ಮೇಲೆ ಬೇಕಾದ್ರೆ ನಾನೇ ಕಾಂಟ್ಯಾಕ್ಟ್ ಮಾಡ್ತೀನಿ, ನಾನೇ ಅವ್ರನ್ನ ಫೋನ್ ಮಾಡಿ ಅವ್ರ ಹತ್ರ ನಾನೇ ಮಾತಾಡ್ತಾ ಅಂತ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಅಶ್ವಿನಿ ಗೌಡ, ಸೂರಜ್ ಅವರು ಮಾತಾಡ್ತಾರೆ ಈ ಟೀಮ್ ಬಗ್ಗೆ, ಗಿಲ್ಲಿ ಕಾವ್ಯ ಟೀಮ್ ಬಗ್ಗೆ ಮಾತಾಡ್ತಾರೆ. ಅವರೆಲ್ಲ ಒಂದು ಹಾಗೆ ಹೀಗೆ ಗಿಲ್ಲಿ ಪಲ್ಲಿ ಅಂತೆಲ್ಲ ಮಾತಾಡ್ತಾ ಇದ್ರು. ಮಿಡ್ ನೈಟ್ ಅಲ್ಲಿ ನಡೆದಿದ್ದು ತುಂಬಾ ಲೇಟ್ ಆಯ್ತು ಅನ್ಸುತ್ತೆ ವಿಡಿಯೋ. ಬೆಳಗ್ಗೆ ಅಪ್ಲೋಡ್ ಮಾಡಬೇಕಾಗಿತ್ತು, ಕ್ಷಮೆ ಇರಲಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ